ನೆನ್ನೆ ಮೊನ್ನೆ ಯಾರೋ ಮದ್ದೂರು ಶಾಸಕರು ಅಂತ ಹೇಳೋಕ್ಕೆ ದಯಮಾಡಿ ನನಗೆ ಮನಸ್ಸಿಗೆ ತುಂಬ ನೋವಾಗ್ತದೆ. ಬಹುಶಃ ಅವ್ರ ತಂದೆಯೋ ತಾಯಿಯೋ ಯಾವುದೇವ್ರಿಗೆ ಹೂವು ಹಾಕಿದ್ರೋ ಆ ಪುಣ್ಯ ಒಂದು ಕಡೆಗೆ. ಆವತ್ತಿನ ಕಾಂಗ್ರೆಸ್ ಗಾಳಿ, ಆ ಗಾಳಿ ಬಿರುಗಾಳಿ ಜೊತೆಗೆ ಇವ್ರ ಜೋ ಬಂದಷ್ಟು ಗಾಳಿ ಇತ್ತು. ಈ ಗಾಳಿ ತೇಲ್ಬಿಟ್ಟು ಇದೊಂದು ಎಲೆ ತೂರ್ಕೊಂಡೋಯ್ತು ಮುಂದಕ್ಕೆ. ಅದನ್ನೇ ದೊಡ್ಡದಾಗಿ ಇತ್ತೀಚಿನಲ್ಲಿ ಕೃಷ್ಣಪ್ರಭಾದ ಸುದರ್ಶನ್ ಚಕ್ರಕ್ಕಿಂತ ಜಾಸ್ತಿ ಜೋರಾಗಿ ಇವ್ರು ತಲೆ ತಿರುಗ್ತೈತೆ. ಈ ತಲೆ ತಿರುಗಾಟನ ದಯಮಾಡಿ ಶಾಸಕರು ಕಮ್ಮಿ ಮಾಡ್ಕೋಬೇಕು. ನಾವು ಕೇಳಾಯಿತು, ನೋಡಾಯಿತು, ಸೀಮ್ಗಿಲ್ಲರು ಶಾಸಕರು ಇವರೇ ಏನಲ್ಲ. ಇಂಥ ಶಾಸಕರನ್ನ ಭಾಳ ಜನ ಮದ್ದೂರು ನೋಡಿದೆ. ತಮ್ಮಣ್ಣವ್ರು ಹೇಳಿದ ರೀತಿಯಲ್ಲಿ ಬಾಯಿಗೆ ಏನು ಬಂತದೆ ಕೆಟ್ಟದಾಗಿ ಮಾತಾಡ್ಬಿಟ್ರೆ, ಬಿಲೋದಿ ಬೆಲ್ಟ್ ಮಾತಾಡ್ಬಿಟ್ರೆ ಇನ್ಯಾರೂ ಮಾತಾಡಲ್ಲ, ಸೈಲೆಂಟ್ ಆಗಿಬಿಡ್ತಾರೆ ಅಂತಕ್ಕಂಥ ದೊಡ್ಡ ತತ್ವ ಇಟ್ಕೊಂಡಿರುವಂಥ ಇಂಥ ಮನುಷ್ಯನ ನಾವು ಅದೇನು ಅಂತ ಆ ಪುಣ್ಯಾತ್ಮರು ಮದ್ದೂರು ಜನ ಕೈ ಮುಗಿಬೇಕು. ಪ್ರಜ್ಞಾವಂತ ಜನ, ಏನು ಮಾಡೋಕ್ಕಾಗಲ್ಲ. ಅವತ್ತು ಅಲೆಯಲ್ಲಿ ತೂರ್ಕೊಂಬಂದ್ರು ಈ ಮನುಷ್ಯ. ಅಲ್ಲ ರೀ, ದೇವೇಗೌಡರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ, ದೇವ್ರ ಹೆಸರೇಳೋ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ. ಇವನೊಬ್ಬ ಶಾಸಕ ಅಂದರೆ ಶಾಸನ ಮಾಡ್ತಕ್ಕಂಥವ್ರು, ಕಾನೂನು ಮಾಡ್ತಕ್ಕಂಥವ್ರು, ಸಂವಿಧಾನ ಗೊತ್ತಿರ್ತಕ್ಕಂಥವ್ರು. ಇವ್ರ ಲೀಡ್ರು ಸಂವಿಧಾನ ಹಿಡ್ಕೊಂಡು ಓಡಾಡ್ತಾರೆ. ನಾಚಿಕೆ ಆಗಲ್ವನ್ರಿ ಇವ್ರಿಗೆ? ದೇವೇಗೌಡರು ಮನಸ್ಸು ಮಾಡಿದರೆ ಒಂದು ವಾರದೊಳಗೆ ಮೊಮ್ಮಗನ ಬಿಡಿಸ್ಬಿಡೋದಾಯ್ತು ಅಂತಾರಲ್ಲ, ಇವ್ರ ಲೆವೆಲ್ ಇಳಿಬೇಕಾಗಿತ್ತು ರೀ ದೇವೇಗೌಡರು. ಇವ್ರ ಮಕ್ಕಳು ಮೊಮ್ಮಕ್ಕಳು ಮುಂದಕ್ಕೆ ಇದೇ ಕೆಲಸ ಮಾಡಿದ್ರೆ ಹೋಗಿ ಬಿಡ್ಸೋಕ್ಕೆ ಹೇಳ್ರಿ ಇವ್ರಿಗೆ. ದೇವೇಗೌಡರು ಬಿಡಿಸ್ಬಿಡ್ತದೆ ಅಂತೆ. ದೇವೇಗೌಡರು ಅಂಥ ಹಲಾಲ್ಕೋರ್ ಕೆಲಸನ ಅವ್ರ ಜೀವನದಲ್ಲಿ ಮಾಡಿಲ್ಲ. ತಪ್ಪು ಮಾಡಿದರೋ ಬಿಟ್ಟಿದ್ದಾರೋ ಪ್ರಜ್ವಲ್ಲು, ಅದು ಅವ್ರಿಗೆ ಸೇರಿದ್ದು. ಅದನ್ನು ತೀರ್ಮಾನ ಮಾಡೋಕ್ಕೆ ಈ ದೇಶದ ಕಾನೂನಿದೆ, ಕಾನೂನು ತೀರ್ಮಾನ ಮಾಡ್ತದೆ. ದೇವೇಗೌಡರು ಬಿಡಿಸ್ಬೇಕಾಗಿತ್ತಂತೆ. ಆ್ಯಕ್ಚುಲಿ ಇದೊಂದು ಸಬ್ಜೆಕ್ಟ್ ಸಾಕು ನಾವು ಶಾಸಕರಿಗೆ ತೆಗೆದಾಕೋಕ್ಕೆ. ಒಬ್ಬ ಶಾಸಕ ದೇವ್ರ ಮನಸ್ಸು ಮಾಡಿದ್ರು, ಮಾಜಿ ಪ್ರಧಾನಿ ಮನಸ್ಸು ಮಾಡಿದ್ರೆ ಒಂದು ವಾರದಲ್ಲಿ ಬಿಡಿಸ್ಬೋದಾಯ್ತು, ಬಿಡಿಸ್ತೀವಲ್ಲಪ್ಪ ಅಂತ ಕೇಳಿದ್ರೆ ಇವ್ರು ಆ ಕೆಲಸ ಮಾಡ್ಕೊಂಡು ನಿಂತವ್ರೆ ಅಂತ ಆಯಿತು. ಇವ್ರ ಲೆವೆಲ್ಗೆ ದೇವೇಗೌಡರು ಇಳಿಸಿ ನೋಡುವಂಥ ಆಲೋಚನೆ ಮಾಡ್ತಲ್ಲ ಈ ಮನುಷ್ಯ. ಇರೀ ಸಾರ್ ಒಂದು ನಿಮಿಷ, ಈ ಮನುಷ್ಯ ಅಸಹ್ಯ ಆಗೋದಿಲ್ವಾ? ಒಬ್ಬ ಶಾಸಕ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗೋದಿಲ್ವಾ? ಗೂಂಡಾವರ್ತಿ, ಮಾತಿಗೆ ಬಾಯಿಗೆ ನಾಲ್ಗೆಗೆ ಹಿಡ್ತಾ ಇಲ್ಲ. ಚಿಕ್ಕ ಮಗು, ದೇವೇಗೌಡರ ಕುಟುಂಬದ ಚಿಕ್ಕ ಮಗು, ಆ ಮಗು ಮೇಲೆ ಕಣ್ಣು ಹಾಕ್ತಾರೆ. ಇವ್ರು ಲೀಡರ್ ಇದ್ದರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ. ಮೊದಲು ಮೇಲೆ ನೋಡಪ್ಪ, ನಿನಗೆ ಯಾರು ಆಶೀರ್ವಾದ ಮಾಡಿ ಈಚೆ ಕಳಿಸೋರು ಅವ್ರ ಕಡೆಗೆ ನೋಡಿ. ಮೊದಲು ನಿನ್ನ ತಟ್ಟೆಯಲ್ಲಿ ಹೆಗಣ ಬಿದ್ದದೆ, ಇನ್ನೊಬ್ರು ತಟ್ಟೆ ನೊಣ ಕೊಡೋಕೆ ಹೋಗ್ತಾ ಇದೆಯಾ? ನೀನು ನಿಂತಿರೋ ಜಾಗ ಅಂಥದ್ದು. ನೀನು ಬಂದು ದೇವೇಗೌಡರು ವಂಶ ಹುಡಿಕೊಂಡು ಹೋಗ್ತಾ ಇದೆಯಾ? ವಂಶ ರಾಜಕಾರಣ ಮಾಡ್ತಾರೆ ದೇವೇಗೌಡರು. ಸಿದ್ದರಾಜುಗನ್ಗೆ ಅನ್ಯಾಯ ಮಾಡಿಬಿಟ್ರು. ಏನು ಸಿದ್ದರಾಜುಗೆ ಅನ್ಯಾಯ ಮಾಡಿದರು? ಸಿದ್ದರಾಜಣ್ಣ ದೇವೇಗೌಡರು ಮಾನಸಿಕ ಪುತ್ರ. ಇದೇ ತಮ್ಮಣ್ಣವರು, ಇವರು ರಕ್ಷ ಸಂಬಂಧಿ, ಬೀಗರು. ಅವ್ರ ಮಗನಿಗೆ ಇವ್ರ ಮಗಳು ಕೊಟ್ಟೈತೆ. ಸಿದ್ದರಾಜಣ್ಣ ಇವ್ರ ಮೇಲೆ ನಿಲ್ಲಿಸಿ ಗೆಲ್ಲಿಸ್ಲಿಲ್ವಾ ದೇವೇಗೌಡರು? ಸಿದ್ದರಾಜಣ್ಣ ಹೆಂಡ್ತಿ ನಿಲ್ಲಿಸಿ ಇವ್ರ ಮೇಲೆ ಗೆಲ್ಲಿಸ್ಲಿಲ್ವಾ? ಸಿದ್ದರಾಮಣ್ಣ ಸಂಬಂಧನ? ಸಿದ್ದರಾಜುಗನ್ನೇ ನಾಗೇಗೌಡರು. ಇವ್ರಿಗೆ ಏನ್ರಿ ಗೊತ್ತು? ಐಸ್ ಕ್ಯಾಂಡಿ ಚೀಪ್ಕೊಂಡು ನಿಂತವನ ಮನುಷ್ಯ ರಾಜಕೀಯದಲ್ಲಿ ಉದಯ್ ಐಸ್ ಕ್ಯಾಂಡಿ ಚೀಪ್ ಹುಡುಗ. ದೊಡ್ಡ ರಾಜಕಾರಣ ಮಾಡ್ತಾರೆ. ಯಾರೋ ಬೀದಿಲಿ ಹೋಗ್ರು ಮಾತಾಡೋರು ಅಂತ ಕೇಳಿಸಿ. ಏನು ನಾಗೇಗೌಡರ ಬಗ್ಗೆ ಏನ್ರಿ ಗೊತ್ತು ಇವ್ರಿಗೆ? ನಾಗೇಗೌಡರು ವರ್ಣರಂತ ರಾಜಕಾರಣಿ, ಕಾಂಗ್ರೆಸ್ ಪಕ್ಷ ಕಟ್ಟಿದ ಮನುಷ್ಯ. ಕಾಂಗ್ರೆಸ್ ಗುಡಿಂದ ಆಚೆಗೆಸಿದ್ದಾರೆ ನಾಗೇಗೌಡರನ್ನ. ಹೋಗಿ ಮರ್ತಿಬೇಗೌಡರು ನಿಮ್ಮ ಪಾಟೀಲ್ ಇನ್ನೂ ಕೇಳಿ ನೋಡಿ. ನಮ್ಮಿದವರು CM ಮನೆಯಲ್ಲಿ ಮರ್ತಿಬೇಗೌಡರು ದೇವೇಗೌಡರು ದೊಡ್ಡ ಜಗಳ. ನಾಗೇಗೌಡರು ಸೇರಿಸ್ಕೊಬೇಡಿ ಅಂತ ಮರ್ತಿಬೇಗೌಡರು. ಆ ಮನುಷ್ಯ ಹೋರಾಟಗಾರ ಇರಬೇಕು ನಾಗೇಗೌಡ. ಸೇರಿಸ್ಕೋ ಪಾರ್ಟಿಗೆ ಅಂತ ನಾಗೇಗೌಡರು ಪಾರ್ಟಿಗೆ ಸೇರಿಸ್ಕೊಂಡು ಗೆಲ್ಲಿಸಿ ಇರಿಗೇಷನ್ ಮಂತ್ರಿ ಮಾಡಲಿಲ್ವಂತೆ ದೇವೇಗೌಡರು. ತುಳಿದು ಬಿಟ್ರು ಅಂತೀವಲ್ಲ. ಮಂಚೇಗೌಡರ ಮಗನಿಗೆ ಲೈಫ್ ಕೊಡಲಿಲ್ವನ್ರಿ ಮದ್ದೂರಿನಲ್ಲಿ? ಮಹೇಶ್ವರ್ ಕರ್ಕೊಂಬಂದು SM ಕೃಷ್ಣ ಅವ್ರ ಮೇಲೆ ನಿಲ್ಲಿಸ್ಲಿಲ್ವನ್ರಿ? SM ಕೃಷ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಹಾಕಲಿಲ್ಲ, ಮದ್ದೂರಲ್ಲಿ ಕ್ಯಾಂಡಿಡೇಟ್ ಹಾಕಲಿಲ್ಲ ದೇವೇಗೌಡರು. ಏನ್ರಿ ಗೊತ್ತು ಐಸ್ ಗಂಟೆ ಗಿರಾಕಿಗೆ? ಏನು ದೊಡ್ಡದಾಗಿ ರಾಜಕಾರಣ ಮಾಡ್ಕೊಂಡು ನಿಂತವ್ರು. ನನಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಇದು ಗೊತ್ತು, ಅದು ಗೊತ್ತು. ನಾವು ಗೌರವ ಕೊಡ್ತೀವಿ. ಎಲ್ಲಿವರೆಗೆ ಗೌರವ ಕೊಡಬೇಕು ಅಲ್ಲಿವರೆಗೆ ಗೌರವ ಕೊಡ್ತೀರಿ ಯಾರೇ ಆಗಲಿ. ಕುಮಾರಸ್ವಾಮಿ, ರೈತರ ಕಷ್ಟ ಕುಮಾರಸ್ವಾಮಿಗೆ ಏನು ಗೊತ್ತು? ಅಯ್ಯಪ್ಪ, ರೈತರ ಕಷ್ಟ ಕುಮಾರಸ್ವಾಮಿ ಈ ಮನುಷ್ಯನಿಗೆ ಗೊತ್ತಂತೆ, ಕುಮಾರಣ್ಣನಿಗೆ ಗೊತ್ತಿಲ್ವಂತೆ. ಲಾಟ್ರಿ ಮನ್ನಾ, ಸಾರಾಯಿ ಮನ್ನಾ, ಸಾಲ ಮನ್ನಾ, ಗ್ರಾಮ ವಾಸ್ತವ್ಯ, ತಾಯಿ ಹೃದಯದ ಮನುಷ್ಯ. ಇವ್ರು ಏನು ತಿಳ್ಕೊಂಬಿಟ್ಟಾರೆ ಕೆಲವು ಕಾಂಗ್ರೆಸ್ನವರು ಅಂದರೆ, ಬಂದಾಗ ದೇವೇಗೌಡರು ಕುಮಾರಸ್ವಾಮಿ ಬೋದ್ಬಿಟ್ರೆ ಮೀಡಿಯಾದವ್ರಿಗೆ ಏನು ಮಾಡೋಕ್ಕಲ್ಲ, ಬೇಕಲ್ಲ. ಮೀಡಿಯಾದವ್ರು ಇರ್ತಾರೆ, ಮೀಡಿಯಾ ಮುಂದೆ ಪೋಸ್ ಕೊಡಬೇಕು. ಪೋಸ್ ಕೊಟ್ಟು ಬೈಯೋದು ದೇವೇಗೌಡರು ಕುಮಾರಸ್ವಾಮಿ ಅವ್ರು ಬಾಯಿಗೆ ಒಂದೇ ಬೈಯೋದು. ನೀವೇನು ಬುದ್ಧಿವಂತರಲ್ಲ. ಎಲ್ಲೆಲ್ಲಿ ಹರಾಜು ಹಾಕಬೇಕು ಅಲ್ಲೆಲ್ಲ ಹರಾಜು ಹಾಕ್ಬಿಟ್ಬಿಡ್ತೀರಿ. ಮದ್ದೂರು ಬೀದಿಲಿ ಸ್ವಲ್ಪ ಹೋಗಿ ನೋಡಿ, ಮದ್ದೂರು ಬೀದಿ ಒಳಗೆ ಹೋಗಿ ನೋಡಿ. ನೀವು ಹೇಳ್ತಿರಲ್ಲ, ನೀವು ಹೋಗಿ ನೋಡಿ. ಮೊನ್ನೆ ನಿಮ್ಮ ನಡವಳಿಕೆ, ನೀವು ಆಡಿದ ಮಾತುಗಳು ಎಷ್ಟರ ಮಟ್ಟಿಗೆ ಮದ್ದೂರು ಬೀದಿ ಒಳಗೆ ಪ್ರಚಾರ ಆಗ್ತಾಯಿದೆ ಅಂತ.
ನಿಮ್ಮ ಹಳ್ಳನ ನೀವೇ ತೋಡ್ಕೊತಾ ಇದ್ದೀರಿ. ಜನ ಅಪರೂಪಕ್ಕೆ ಆಶೀರ್ವಾದ ಮಾಡೋರೆ, ಉಳಿಸ್ಕೊಳಕ್ಕಾಯ್ತಲ್ಲ ನಿಮ್ಮ ಕೈಯಲ್ಲಿ. ಅಲ್ಲಪ್ಪ, 60-70 ದಿನ ಸತತವಾಗಿ ಆ ಜನ, ಇವರು ಓಟ್ ಕೊಟ್ಟು ಗೆಲ್ಸಿದ ಜನ, 25,000 ಓಟ್ ಕೊಟ್ಟು ಗೆಲ್ಸಿದ ಜನ ಸ್ಟ್ರೈಕ್ ಮಾಡ್ತಾರೆ. ಅವ್ರ ಉದ್ದೇಶಗಳೇನೋ ಇರ್ಬೋದು. 60-70 ದಿನ ನಂತರಕ್ಕೆ ಆ ಭಾಗದ ಜನಪ್ರತಿನಿಧಿ ಇವ್ರು ಕೊಟ್ಟು 25,000 ಅಂಕಿ 56,000 ಜಾಸ್ತಿ ಲೀಡ್ ಕೊಟ್ಟಂಥ ಪುಣ್ಯಾತ್ಮರು ಮದ್ದೂರು ಜನ ಆ ಸಮಸ್ಯೆ ಕೇಳೋಕ್ಕೆ ಅಲ್ಲಿ ಹೋದರೆ ಅದೇ ತಪ್ಪಾಗೋಯ್ತಾ? ಹೋಗಲೇಬಾರ್ದಾ? ಮದ್ದೂರ ಅನಭಿಷಕ್ತ ದೊರೆನ ಅವರು? ಮದ್ದೂರಿಗೆ ಯಾರು ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋಗ್ಬೇಕಾ? ಕೇಳ್ಕೊಂಡು ಹೋಗ್ಬೇಕ್ರಿ ಮದ್ದೂರಿಗೆ ಹೋಗ್ಬೇಕಾದ್ರೆ. ಉದಯಣ್ಣ ಮದ್ದೂರು ಬರ್ತಾ ಇದ್ದೀನಿ ಬರಲಪ್ಪ ಅಂತ ಏನು ಹಿಟ್ಲರಾ? ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡಿ. ದೇವಡ್ರ ಕುಟುಂಬದ ಮಾತಾಡಬೇಕಾದ್ರೆ ನೀವು ನನ್ನ ಹಳ್ಳ ನಾನೇ ತೋಡ್ಕೊತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತಾಡಿ. ಇನ್ನಾದರೂ ಸ್ವಲ್ಪ ಎಚ್ಚರಿಕೆಯನ್ನು ಮಾತಾಡಿ. ಇತ್ತೀಚಿನ ದಿನದಲ್ಲಿ ಪಾಪ ರವೀಂದ್ರ ಶಿಕ್ಕಂಟೆಯವರು ಇವ್ರ ಮೇಲೆ ಹೆಣ್ಮಕ್ಳಿಲ್ವೇನ್ರಿ? ಎಂಥ ಪದ ಮಾತಾಡೋದು? ಇವ್ರ ಮೇಲೆ ಹೆಣ್ಮಕ್ಳಿಲ್ವಾ? ಸ್ವಲ್ಪ ನಾಲ್ಗರ ಹದ್ವಸ್ತಲ್ಲಿ ಇಟ್ಕೊಳಪ್ಪ. ಇವರು ಶಾಸಕರು, ಜನಪ್ರತಿನಿಧಿ, ಶಾಸನ ಬರೆಯೋರು ಮೋಸ ಮಾಡುವಂಥ ಮೈಕ್ ಹಿಡ್ಕೊಂಡು ಹೇಳ್ತಾರೆ. ಈ ತಮ್ಮಣ್ಣವ್ರು ಹೇಳಿದ್ರು ಮೂಟೆಗಟ್ಟಲೆ ದುಡ್ಡು ಬರ್ತದೆ ಅಂತ. ಅದೆಲ್ಲ ನಾನು ಇಡಿಯವರು ಪಾಡಿಯವರು ಇತ್ತೀಚೆಗೊಂಡು ಟಾಕ್ ಆಫ್ ದಿ ಟೌನ್ ಬೆಂಗಳೂರಿನಲ್ಲಿ ಯಾವುದೋ ಒಂದು ಇಶ್ಯೂನಲ್ಲಿ ಯಾಕೋ ಡಿ ಕೆ ಶಿವಕುಮಾರ್ ಬೈದ್ರು ಅಂತ ಕ್ಲಾರಿಫೈ ಮಾಡ್ಕೊಳ್ಳೋಕೆ ಯಾವುದೋ ಟೆಲಿಫೋನ್ ಹಗರಣ ಏನೋ ಬರ್ತಾಯಿದೆಯಲ್ಲ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬರ್ತಾಯಿದೆ. ಅದು ಟೆಲಿಫೋನ್ ಹಗರಣ, ಅಲ್ಲಿ ಯಾವುದೋ ಒಂದು ಮಾಹಿತಿ ಲೀಕ್ ಆಗಿದೆಯಂತೆ. ಹಿಂದೆ ಅದೆಲ್ಲ ಯಾರೋ ದೊಡ್ಡ ಲೀಡ್ರದು ಡೆಲ್ಲೀಲಿ ದುಡ್ಡು ಸಿಕ್ತಂತಲ್ಲ, ಯಾರೋ ದೊಡ್ಡ ಲೀಡ್, ರಾಜ್ಯದ ಕಾಂಗ್ರೆಸ್ ದೊಡ್ಡ ಲೀಡ್ ಡೆಲ್ಲಿಲಿ ದುಡ್ಡು ಸಿಕ್ತಂತಲ್ಲ, ಆ ಮಾಹಿತಿ ಈ ಭಾಗದಲ್ಲಿ ಯಾರೋ ಒಬ್ಬರು ಆ ಕಾಲದಲ್ಲಿ ಲೀಕ್ ಮಾಡಿದರು ಅಂತ. ಮೊದಲು ಅದನ್ನ ಸುಧಾರಿಸ್ಕೊಳ್ಳೋಕೆ ಕೇಳಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.